ಸೆಕ್ಯೂರಿಟಿ ಇದ್ದಿದ್ರೆ ಆ ಥರ ಪ್ರಾಬ್ಲಮ್ ಬರ್ತಿರ್ಲಿಲ್ವೋ ಅಂತ ಅನಿಸುತ್ತೆ. ಸೆಕ್ಯೂರಿಟಿ ಅವಶ್ಯಕತೆ ಇದೆ. ಪ್ರಜೆಗಳು ಅಂದಮೇಲೆ ಎಲ್ಲರೂ ಒಂದೇ, ನಾವು ಬೇರೆ ಅಲ್ಲ ನೀವು ಬೇರೆ ಅಲ್ಲ. ಎಲ್ರಿಗೂ ಮನುಷ್ಯನಿಗೆ ಮನುಷ್ಯತ್ವ ಅಥವಾ ಮನುಷ್ಯ ಧರ್ಮ ಅನ್ನೋದು ಒಂದು ಇರುತ್ತೆ, ಅದನ್ನು ಕಾಪಾಡ್ಕೋಬೇಕು. ಇವತ್ತಿದ್ದು ನಾಳೆ ಸತ್ತೋಗ್ತೀವಿ ಗೊತ್ತಿಲ್ಲ, ಶಿಕ್ಷೆ ಕೊಡೋದಕ್ಕೆ ನಾವ್ಯಾರು ನೀವ್ಯಾರು ಭಗವಂತನ ಮುಂದೆ ಅಲ್ವಾ. ಇವತ್ತು ಅವ್ರಿಗೆ ಏನು ಹೇಳ್ತಾರೆ ಸರ್, ನಿಮ್ಗೊಂದು ಅನ್ಸಿದೆಯಾ? ಸ್ವಲ್ಪ ಸೆಕ್ಯೂರಿಟಿ ಇದ್ದಿದ್ರೆ ಆ ಥರ ಪ್ರಾಬ್ಲಮ್ ಬರ್ತಿರ್ಲಿಲ್ವೋ ಅಂತ ಅನಿಸುತ್ತೆ. ಸೆಕ್ಯೂರಿಟಿ ಅವಶ್ಯಕತೆ ಇದೆ, ಓಕೆ, ಯಾವ ರೀತಿ ಅದನ್ನು ಮೇಂಟೈನ್ ಮಾಡಬೇಕು. ಓಕೆ, ಯಾವ ರೀತಿ ಸೆಕ್ಯೂರಿಟಿ ಬೇಕು? ಬಟ್ ನಮ್ಗೆ ಅಲ್ಲಿ ವಾಸ್ತವ ಗೊತ್ತಿಲ್ಲ ಅಲ್ಲ, ವಾಸ್ತವ ಗೊತ್ತಿರೋದ ಕಾರಣ ಗೊತ್ತಿಲ್ಲ. ಬಟ್ ಸೆಕ್ಯೂರಿಟಿ ಅವಶ್ಯಕತೆ ಇದೆ, ಮೇಂಟೈನ್ ಮಾಡ್ಕೋಬೇಕು. ಓಕೆ, ಇನ್ನು ಮುಂದೆ ಯಾವ ರೀತಿ ಸರಿ ಮಾಡ್ಕೋತಾರೆ? ಸರಿ ಮಾಡ್ಕೋಬೇಕು, ಮುಂದಕ್ಕೆ ಅದನ್ನು ಸರಿ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಅದು ಸರ್ಕಾರಗಳಿಗೆ ಮತ್ತು ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಅಲ್ಲಿ ವಾಸ್ತವಿಕತೆ ಹೇಗಿದೆ ಅದ್ರ ಜಕ್ಕಂತೆ ಕಮಾಂಡೋಗಳ ಕಡೆಯಿಂದನೋ ಅಥವಾ ಅಲ್ಲಿ ಪೊಲೀಸ್ ಕಡೆಯಿಂದನೋ ಸಾಧ್ಯವಾದಷ್ಟು ನಿಭಾಯಿಸಿದ್ರೆ ತುಂಬ ಒಳ್ಳೆಯದು. ಓಕೆ, ಸೆಕ್ಯೂರಿಟಿ ಕರೆಕ್ಟಾಗಿ ಇದ್ದಿದ್ರೆ ಈ ಘಟನೆ ನಡೀತಿರಲಿಲ್ಲ ಅಂತ ಇರಲಿಲ್ಲ ಅನಿಸುತ್ತೆ. ಸೆಕ್ಯೂರಿಟಿ ಇದ್ದಿದ್ರೆ ಅಥವಾ ಪೊಲೀಸು ಕಡೆಯಿಂದ ಆದ್ರೂ ಆಯಾ ಭಾಗಗಳಲ್ಲಿ ಸೆಕ್ಯೂರಿಟಿ ಇದ್ದಿದ್ರೆ ಈ ಒಂದು ಅನಾಹುತ ಕಾರಣ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಯಾಕೆ ಅಷ್ಟು ನೆಗ್ಲೆಕ್ಟ್ ಮಾಡೋದು ಅಂತ ಗೊತ್ತಿಲ್ಲ, ರೀಸನ್ ಗೊತ್ತಿಲ್ಲ, ರೀಸನ್ ನನಗೂ ಗೊತ್ತಿಲ್ಲ. ಓಕೆ ಸರ್, ಏನು ಹೇಳ್ತೀರಾ ಈ ಘಟನೆ ನೋಡಿದಾಗ? ನಿಮ್ಗೆ ಏನು ಕೇಳಿದ್ರೆ? ಸರ್ ಇಲ್ಲ ಸರ್, ಇದು ತಪ್ಪು, ತುಂಬ ತಪ್ಪು. ಪ್ರಜೆಗಳು ಅಂದಮೇಲೆ ಎಲ್ಲರೂ ಒಂದೇ, ನಾವು ಬೇರೆ ಅಲ್ಲ ನೀವು ಬೇರೆ ಅಲ್ಲ. ಎಲ್ರಿಗೂ ಮನುಷ್ಯನಿಗೆ ಮನುಷ್ಯತ್ವ ಅಥವಾ ಮನುಷ್ಯ ಧರ್ಮ ಅನ್ನೋದು ಒಂದು ಇರುತ್ತೆ, ಅದನ್ನು ಕಾಪಾಡ್ಕೋಬೇಕು. ಓಕೆ, ರಿವೆಂಜ್ ಏನಾದರೂ ಬಯಸ್ತಾ ಇದ್ದೀರಾ? ಸರ್ ರಿವೆಂಜ್ ಏನು ಬೇಡ, ಅವರವರು ಅದು ತಪ್ಪನ್ನ ಸರಿ ಮಾಡ್ಕೊಂಡ್ರೆ ಸಾಕು ಅಷ್ಟೇ. ರಿವೆಂಜ್ ತೊಗೊಳೋದ್ರಿಂದ ಏನು ಬರುತ್ತೆ? ನಾವು ಹೊಡೆದಾಕೋತೀವಿ ಅಂತ ನಿಮ್ಮನ್ನು ಹೊಡೆದಾಕೋತೀವಿ, ನಿಮ್ಮನ್ನು ಹೊಡೆದಾಕೋತೀವಿ ಅಂತ ನಮ್ಮನ್ನು ಹೊಡೆದಾಕೋತೀವಿ, ಅದರಿಂದ ಪ್ರಯೋಜನ ಏನು ಬಂತು? ಏನು ಪರವಾಗಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಪ್ರಾಣಿಗಳ ಥರ ಆಗ್ಬಿಡ್ತದೆ. ಅದನ್ನು ಕಚ್ಚಿತು ಅಂತ ನಾವು ನಮ್ಮನ್ನು ಕಚ್ಚಿತು ಅಂತ, ಅವಾಗ ಅದಕ್ಕೆ ನಮಗೂ ವ್ಯತ್ಯಾಸಗಳಿರಲ್ಲ. ಆ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಇದು ಜನಜೀವನ ನಡೆಸ್ಕೊಂಡು ಹೋದ್ರೆ ಸಾಕು. ಸರಿ ಮಾಡ್ಕೋತಾರೆ ಅಂತ ಏನು ಶಿಕ್ಷೆ ಗೊತ್ತಿಲ್ಲ, ಮನುಷ್ಯನಿಗೆ ಅದೇ ಹೇಳಿದ್ದು, ನಿಮ್ಮಲ್ಲಿರೋ ಗುಣ ನಿಮ್ಗೆ ಇರುತ್ತೆ, ನನ್ನಲ್ಲಿರೋ ಗುಣ ನನಗಿರುತ್ತೆ. ಸರಿ ಮಾಡ್ಕೊಳ್ಬೇಕು ಅನ್ನೋದು ಒಂದು ಮನೋಧರ್ಮ. ಅಂದ್ರೆ ಇದು ಮೊದಲನೇ ಸಲ ಅಲ್ಲ, ತುಂಬಾ ಸಲ ಅಟ್ಯಾಕ್ ಮಾಡ್ತಾರೆ. ಆಗ್ತಾನೆ ಇದೆ. ಸರಿ ಮಾಡ್ಕೋತಾರೆ ಅಂತ ಟೆರರಿಸ್ಟ್ಗಳು ಅವ್ರು ಯಾತಕ್ಕಾಗಿ ಟೆರರಿಸ್ಟ್ ಆಗಿದ್ದಾರೋ ಗೊತ್ತಿಲ್ಲ. ನಿಮಗೂ ಗೊತ್ತಿದೆಯಾ? ಇಲ್ಲ. ಹಾಗಾಗಿ ನಮಗೂ ಗೊತ್ತಿಲ್ಲ. ಅವ್ರಿಗೆ ನೋಡ್ಬೇಕು ಅಷ್ಟೇ. ಸರ್, ಹಿಂದೂಗಳು ಯಾಕೆ ಅದನ್ನು ಅವ್ರನ್ನ ಕೇಳಬೇಕು, ನಮಗೆ ಗೊತ್ತಿಲ್ಲ. ಹಿಂದೂಗಳೇ ಯಾಕೆ ಟಾರ್ಗೆಟ್ ಅನ್ನೋದು. ಇದೊಂದು ಹಿಂದೂಸ್ತಾನ ಅಂತ ಕರಿತೀವಿ ಅಥವಾ ಭಾರತ ಅಂತ ಕರಿತೀವಿ. ಬಟ್ ಈಗ ನೀವು ಕೇಳೋದಲ್ಲ ಪ್ರಶ್ನೆ, ಅದು ಅವರಲ್ಲಿ ಆ ಮನೋಭಾವ ಯಾತಕ್ಕೆ ಮೂಡ್ತಿದೆ ಗೊತ್ತಿಲ್ಲ. ನೋಡ್ಬೇಕು. ಸರಿ ಮಾಡ್ಕೋತಾರೆ ಅಂತೀರಾ? ಶಿಕ್ಷೆ ಏನು ಬೇಡ? ಶಿಕ್ಷೆಯನ್ನು ಕೊಡೋದು ಬೇಡ ಸರ್, ಅವರೇ ಸರಿ ಹೋಗ್ತಾರೆ. ಶಿಕ್ಷೆ ಇವತ್ತಿದ್ದು ನಾಳೆ ಸತ್ತೋಗ್ತೀವಿ ಗೊತ್ತಿಲ್ಲ, ಶಿಕ್ಷೆ ಕೊಡೋದಕ್ಕೆ ನಾವ್ಯಾರು ನೀವ್ಯಾರು ಭಗವಂತನ ಮುಂದೆ ಅಲ್ವಾ. ಇವತ್ತು ಎಷ್ಟೋ ಜನ ನೋಡ್ತಾ ಇದ್ದೀವಿ, ಈಗ ಕುಂತಿರೋ ಮನುಷ್ಯ ಹಾಗೆ ಕುಸ್ತೋಗಿರ್ತಾನೆ, ಅವನಿಗೆ ಯಾವ ಪನಿಷ್ಮೆಂಟು ಕೊಡ್ತೀರಾ? ಇಲ್ಲ ಅಲ್ಲ. ಬಟ್ ಅವ್ನು ನಾಳೆ ಇರ್ತಾನ, ನಾವೇನು ಶಿಕ್ಷೆ ಕೊಟ್ಟೆ ಅಂತ ತಿಳ್ಕೋಣ, ಇರ್ತಾನ, ಅವನು ಹೋಗೋತಾನೆ, ಮತ್ತೇನು ಕೊಡೋದು? ಏನೋ ಯುದ್ಧ ಮಾಡಬೇಕು, ವಾರ್ ಮಾಡಬೇಕು ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಾ? ಯುದ್ಧ ಮತ್ತು ವಾರ್ ಏನಾಗುತ್ತೆ ಅಂದರೆ ಒಂದು ಸೆಕ್ಯೂರಿಟಿ, ನಮ್ಮ ಒಂದು ಸೆಕ್ಯೂರಿಟಿಗೋಸ್ಕರ ಈಗ ಗದಿಗೆ ಹೇಳಿದ್ವ, ಇವಾಗ ಅಲ್ಲಿ ಸೆಕ್ಯೂರಿಟಿ ಇದ್ದಿದ್ರೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಅಂತ. ಈಗ ಏನಾಗುತ್ತೆ ಅಂದರೆ ದೇಶಗಳ ಬಗ್ಗೆ ಬಂದಾಗೋ ಅಥವಾ ನಾಡು ನುಡಿ ಬಗ್ಗೆ ಬಂದಾಗ ನಮ್ದೊಂದು ಸೆಕ್ಯೂರಿಟಿಗೋಸ್ಕರ ಒಂದು ಬೇಲಿ ಅಂತಕ್ಕಂಥದ್ದು ಹಾಕೋಬೇಕಾಗುತ್ತೆ. ಈ ನಿಬಂಧನೆಗೆ ಅದೊಂದು ಸೇಫ್ಟಿ. ವಾರ್ ಆಗಬೇಕು ಅಂತೀರಾ? ಪಾಕಿಸ್ತಾನ ವಾರ್ ಆಗಲೇಬೇಕಂತಿಲ್ಲ, ಕುಂತ್ಕೊಂಡು ಮಾತಾಡ್ಬೋದು. ಸರಿ ಹೋಗುತ್ತೆ. ಹಾಗೆ ಕುಂತು ಮಾತಾಡಬೇಕು. ಇದು ಕಾಲಾನುಕಾಲದಿಂದ ಕುಂತು ಮಾತಾಡ್ತಾನೆ ಇದ್ದಾರೆ, ಸರಿ ಹೋಗಲಿಲ್ಲ. ಬಟ್ ಯಾರು ಅಲ್ಲಿ ಮೇಲಿರ್ತಕ್ಕಂಥ ದೊಡ್ಡ ಅಧಿಕಾರಿಗಳು ಕುಂತು ಮಾತಾಡ್ಕೊಂಡು ಅದನ್ನು ಸರಿ ಮಾಡ್ಕೋಬೋದು, ಏನು ದೊಡ್ಡ ವಿಚಾರ ಏನಲ್ಲ. ಬೀಟ್ಲೆಸ್ ಕರ್ನಾಟಕ.